ಕರ್ನಾಟಕ ರೌಂಡ್ ಅಪ್ಗೆ ಸ್ವಾಗತ. ನಾನು ದೀಕ್ಷಾ. ವಾಹನ ಸವಾರರು ಹಾಗೂ ಪ್ರಯಾಣಿಕರು ನೋಡಲೇಬೇಕಾದಂತ ಸ್ಟೋರಿ ಇದು. ಬೆಂಗಳೂರಿಗರೇ, ಮನೆಯಿಂದ ವಾಹನ ತೆಗೆಯುವ ಮುನ್ನ ಒಮ್ಮೆ ಯೋಚಿಸಿ. ವೀಕೆಂಡ್ ಜೊತೆಗೆ ಸರ್ಕಾರಿ ರಜೆ ಬಂದ್ರೆ ಸಾಕು, ಎಲ್ಲೆಡೆ ಟ್ರಾಫಿಕ್. ಬೆಂಗಳೂರಲ್ಲಿ ಪೀಕ್ ಅವರ್ಸ್ ನಲ್ಲಿ ಪರದಾಟ ಹೇಳದೇ ಇರುವುದು. ಇದು ವಾಹನ ಸವಾರರು ಹಾಗೂ ಪ್ರಯಾಣಿಕರು ನೋಡಲೇಬೇಕಾದಂತಹ ಸ್ಟೋರಿ. ನೀವು ಮನೆಯಿಂದ ವಾಹನ ತೆಗೆಯುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ವೀಕೆಂಡ್ ಜೊತೆಗೆ ಸರ್ಕಾರಿ ರಜೆ ಬಂದ್ರೆ ಸಾಕು, ಎಲ್ಲೆಡೆ ಟ್ರಾಫಿಕ್. ಬೆಂಗಳೂರಿನಲ್ಲಿ ಪೀಕ್ ಅವರ್ಸ್ ನಲ್ಲಿ ಹೇಳಕ್ಕಾಗ್ತಾ ಇಲ್ಲ ಈ ಪರದಾಟ. ನಾ ಮುಂದು ತಾ ಮುಂದು ಅಂತ ನುಗ್ಗುವವರೇ, ಸ್ವಲ್ಪ ಈ ಸ್ಟೋರಿನ ಒಮ್ಮೆ ನೋಡಿ. ನೀವು ಮನುಷ್ಯರಾಗಿ ಬದುಕ್ತಾ ಇದ್ದೇವೆ, ಮಾನವೀಯತೆಯನ್ನ ಕೂಡ ಮೆರೆಯೋಣ ನಾವು. ವೀಕೆಂಡ್ ಮೋಜು ಮಸ್ತಿಗಾಗಿ ಅನಾವಶ್ಯ ಓಡಾಟಕ್ಕೆ ಬ್ರೇಕ್ ಹಾಕಿ ನೀವು ಕೂಡ ಮಾದರಿಯಾಗಿ. ಮನೆಯಿಂದ ವಾಹನ ತೆಗೆಯುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ನೀವು ವೀಕೆಂಡ್ ಜೊತೆ ಸರ್ಕಾರಿ ರಜೆ ಬಂದ್ರೆ ಸಾಕು, ಟ್ರಾಫಿಕ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಬೆಂಗಳೂರಿನವರ ಪರದಾಟ ಹೇಳತೀರ್ದು. ಎಸ್, ಹೇಳಿ ಕೇಳಿ ಬೆಂಗಳೂರು ಅಂದ್ರೆ ಸಾಕು ಟ್ರಾಫಿಕ್ ಅಂತ ಪರ್ಯಾಯ ಪದವನ್ನ ಉಪಯೋಗಿಸ್ತಾರೆ. ಯಾವಾಗ್ಲೂ ಕೂಡ ಕೆಲ್ಸಕ್ಕೆ ಹೋಗೋದಿರ್ಬೋದು ಅಥವಾ ಕೆಲಸ ಇಲ್ಲದೆ ಇರ್ತಕ್ಕಂಥ ರಜಾ ದಿನಗಳಿರ್ಬೋದು, ಯಾವಾಗ್ಲೂ ಟ್ರಾಫಿಕ್ ಅನ್ನೋದು ಬೆಂಗಳೂರಿಗರಿಗೆ ಕಟ್ಟಿಟ್ಟ ಬುತ್ತಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ದೊಡ್ಡ ತಲೆನೋವು ಅಂತಂದ್ರೆ ಅದು ಟ್ರಾಫಿಕ್ ಮಾತ್ರನೇ. ಕೊನೆ ಪಕ್ಷ ನೀವು ಹಬ್ಬದ ದಿನಗಳಲ್ಲಾದ್ರೂ ಅಥವಾ ವೀಕೆಂಡ್ ನಲ್ಲಾದ್ರೂ ಈ ಗಾಡಿ ತೆಗೆಯೋದನ್ನ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ. ಇದರಿಂದ ಬೇರೆಯವ್ರಿಗೂ ಕೂಡ ಓಡಾಡೋದಿಕ್ಕೆ ಅಥವಾ ಆರೋಗ್ಯ ಸಮಸ್ಯೆ ಇರುವಂತವ್ರು ಬೇಗ ಒಂದು ಸ್ಥಳದಿಂದ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ಒಂದು ಹತ್ರ ಕೂಡ ಆಗುತ್ತೆ. ವೀಕೆಂಡ್ ನಾವೆಲ್ಲ ಹೊರಟು ಬಿಡ್ತೀವಿ, ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಹಾಕ್ತೀವಿ, 2 ದಿನ ರಜಾ ಸಿಗುತ್ತೆ ನಮ್ಗೆ. ಆದ್ರೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಫಜೀತಿ ಆಗುತ್ತೆ ಅಂತ. ಟ್ರಿಪ್ ಅಂತ ಹೊರಡ್ತೀರಾ, ವೀಕೆಂಡ್ ಅಂತ ಮಜಾ ಮಾಡಕ್ ಹೋಗ್ತೀರಾ, ಮಸ್ತಿ ಮಾಡಕ್ ಹೋಗ್ತೀರಾ. ಆದ್ರೆ ಈ ಟ್ರಾಫಿಕ್ನ ಯಾರು ಕಡಿಮೆ ಮಾಡ್ಬೇಕಾಗಿದೆ? ನಾವೇ ಅದಕ್ಕೆ ಮಾದರಿ ಆಗ್ಬೇಕಾಗಿದೆ. ವೀಕೆಂಡ್ ಜೊತೆಗೆ ಹಬ್ಬಗಳು ಬಂದ್ರು ಕೂಡ ನಾವು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ತೀವಿ, ಟ್ರಾಫಿಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ನಾ ಮುಂದು ನೀ ಮುಂದು ಅಂತ ಮುಂದಕ್ಕೆ ಹೋಗ್ತಾ ಇರ್ತೀರ. ಬೇರೆಯವ್ರ ಅವಶ್ಯಕತೆ ಏನಿದೆ ಅದಕ್ಕೆ ಜಾಗ ಕೂಡ ಕೊಡ್ತಾ ಇಲ್ಲ ನಾವು. ಹಾಗಾಗಿ ಈ ಹಬ್ಬ ದಿನಗಳು ವೀಕೆಂಡ್ ಅಲ್ಲಿ ನಾವು ನಮ್ಮ ವಾಹನ ಬಳಸೋದನ್ನ ಕಡಿಮೆ ಮಾಡಿ ಇತರರಿಗೆ ಮಾದರಿ ಆಗಬೇಕಾಗಿದೆ ಬೆಂಗಳೂರಿನವರು. ಹಾಗಾಗಿ ನೀವು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಮುಂಚೆ ಅದನ್ನ ಅವಾಯ್ಡ್ ಮಾಡಿ. ತೀರಾ ಎಮರ್ಜೆನ್ಸಿ ಇದ್ದ ಪಕ್ಷದಲ್ಲಿ ಮಾತ್ರ ನೀವು ನಿಮ್ಮ ಗಾಡಿನ ತೆಗಿರಿ. ಒಂದೊಂದು ಮನೆಯಲ್ಲಿ ಕಡಿಮೆ ಅಂದ್ರೂ 2-3 ಗಾಡಿಗಳನ್ನ ಇಟ್ಟಿರ್ತೀರ. 2 ವೀಲರ್ ಇರುತ್ತೆ, ಕಾರ್ ಇರುತ್ತೆ, ಒಬ್ಬೊಬ್ರಿಗೂ ಕೂಡ ಒಂದೊಂದು ಗಾಡಿ ಕೊಟ್ಟಿರ್ತಾರೆ. ಮನೆಯಲ್ಲಿ ಎಷ್ಟು ಮಕ್ಳಿರ್ತಾರೋ ಒಂದು ಕನಿಷ್ಠ ಪಕ್ಷ ಅಷ್ಟು ಗಾಡಿಗಳು ಕೂಡ ಇರ್ತವೆ. ಒಬ್ರೊಬ್ರು ಗಾಡಿ ತೆಗೆದ್ರೆ ಎಷ್ಟು ವೆಹಿಕಲ್ಸ್ ಬರುತ್ತೆ ಒಂದು ದಿನಕ್ಕೆ ಬೆಂಗಳೂರಿನಲ್ಲಿ? ಸ್ವಲ್ಪ ಯೋಚನೆ ಮಾಡಿ ನೀವು. ಅಟ್ಲೀಸ್ಟ್ ನೀವು ವೀಕೆಂಡ್ಗಳಲ್ಲಾದ್ರೂ ನಾವು ಸರ್ಕಾರಿ ವಾಹನಗಳನ್ನ ಬಳಸಿದ್ರೆ ಟ್ರಾಫಿಕ್ ಜಾಮ್ ಅನ್ನೋದು ಕಡಿಮೆ ಆಗುತ್ತೆ. ಬೆಂಗಳೂರಲ್ಲಿ ನಿತ್ಯ ಆಂಬುಲೆನ್ಸ್ ಚಾಲಕರು ಪರದಾಟ ಮಾಡ್ತಾ ಇದ್ದಾರೆ. ಪರದಾಟ ಆಗ್ತಿದೆ ಅವ್ರಿಗೆ. ಈ ಬದುಕೋ ಆಸೆಯಿಂದ ಆಸ್ಪತ್ರೆಗಳಿಗೆ ಸಾಗುವ ರೋಗಿಗಳಿಗೆ ಪ್ರಾಣ ಸಂಕಟ ಆಗ್ತಾ ಇದೆ. ತೀರಾ ಅಸಹಾಯಕ ಪರಿಸ್ಥಿತಿಯಲ್ಲಿ ನಿರಾಶರಾಗಿದ್ದಾರೆ ರೋಗಿಗಳ ಕುಟುಂಬಸ್ಥರು. ಸಹಾಯ ಮಾಡಲು ಅವ್ರು ಸಿದ್ಧರಿದ್ರು ಕೂಡ ಏನು ಮಾಡಲಾಗದ ಸ್ಥಿತಿಯಲ್ಲಿ ಟ್ರಾಫಿಕ್ ಪೊಲೀಸ್ನವರಿದ್ದಾರೆ. ದೂರದ ಊರಿಂದ ಬಂದ್ರು ಬೆಂಗಳೂರಿನ ಒಳಕ್ಕೆ ನಾವು ಬರಕ್ ಆಗ್ತಾ ಇಲ್ಲ. ಬೆಂಗಳೂರು ಎಂಟ್ರೆನ್ಸ್ ಅಲ್ಲೇ ತೊಂದರೆ ಆಗ್ತಾ ಇದೆ. ಬೆಂಗಳೂರಲ್ಲಿ ನಿತ್ಯ ಆಂಬುಲೆನ್ಸ್ ಚಾಲಕರು ಏನಿದ್ದಾರೆ, ಅವರು ಒಂದು ಜೀವ ಉಳಿಸೋದಕ್ಕೆ ಅವರು ಕೂಡ ಹೋರಾಡ್ತಾರೆ. ಅವ್ರ ಪ್ರಾಣನೂ ಕೂಡ ಅವ್ರು ಪಣವಾಗಿಡ್ತಾರೆ. ತುಂಬಾ ಸ್ಪೀಡಾಗಿ ಹೋಗೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಎಷ್ಟೇ ದೂರದಿಂದ ಬಂದರೂ ಕೂಡ ಬೆಂಗಳೂರು ಬಾರ್ಡರ್ ಏನಿರುತ್ತೆ ಅಲ್ಲಿಂದ ಅವ್ರಿಗೆ ತೊಂದರೆ ಅನ್ನೋದು ಶುರುವಾಗುತ್ತೆ. ಒಂದು ರೋಗಿಯನ್ನ ಉಳಿಸೋದಕ್ಕೆ ಗೋಲ್ಡನ್ ಅವರ್ ಅಂತ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಗೋಲ್ಡನ್ ಸಮಯನ ಉಪಯೋಗಿಸ್ಕೊಳ್ಳದೆ ಇದ್ರೆ ಒಂದು ಜೀವನ ಉಳಿಸಲಿಲ್ಲ ಅಂತಂದ್ರೆ ಬೆಂಗಳೂರಿಗರಾಗಿ ನಮಗೆ ಬೇಜಾರಾಗುವಂಥದ್ದು ನಿಜವಾಗ್ಲೂ ಅದು
ದುಃಖಕರವಾದ ಸಂಗತಿ. ಹಾಗಾಗಿ ನೀವು ವೀಕೆಂಡ್ಸ್ಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಅವಶ್ಯಕತೆ ಇಲ್ಲದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಗಾಡಿಗಳು, ಸ್ವತಃ ವಾಹನಗಳನ್ನ ಬಳಸೋದನ್ನ ಕಡಿಮೆ ಮಾಡಿ. ಈ ರೀತಿ ಆದ್ರೂ ನೀವು ಒಂದು ಸಾಮಾಜಿಕಕ್ಕೆ ಸಹಾಯ ಮಾಡಿ, ಒಂದು ಸಮಾಜ ಸೇವೆಯಲ್ಲಿ ಈ ತರ ಆದ್ರೂ ತೊಡಗಿ. ನಿಮ್ಮ ವಾಹನ ನೀವು ಉಳಿಸೋದನ್ನ ಅಥವಾ ಓಡಿಸೋದನ್ನ ಕಡಿಮೆ ಮಾಡಿದ್ರೆ ಅದಷ್ಟೇ ಸಾಕು. ಎಲ್ಲೋ ಇನ್ನೊಂದು ಕಡೆ ಒಂದು ಜೀವಿಯ ಒಂದು ಆರೋಗ್ಯ ಆಗಿರ್ಬೋದು ಅಥವಾ ಒಂದು ಪ್ರಾಣ ಆದ್ರೂ ಉಳಿಯುತ್ತೆ ಆತನದು. ಅಸಹಾಯಕ ಪರಿಸ್ಥಿತಿ ಕಂಡು ಪೊಲೀಸ್ ಅವರು ಇರ್ಬೋದು, ಅವರು ಕೂಡ ನಾವ್ ಏನ್ ಮಾಡೋದು ಹೇಳಿ ಅಂತ ಹೇಳ್ತಾರೆ. ಈ ಕಡೆ ರೋಗಿಯ ಕುಟುಂಬಸ್ಥರು ತುಂಬಾ ದುಃಖದಲ್ಲಿರ್ತಾರೆ. ಮೊದಲೇ ಒಂದು ರೋಗಿಯ ಪ್ರಾಣ ಉಳಿಬೇಕು ಅನ್ನೋದು ಒಂದು ವಿಚಾರ ಇರುತ್ತೆ ಅಲ್ಲಿ. ಹಾಗಾಗಿ ರೋಗಿಯ ಸಂಬಂಧಿಕರು ಕೂಡ ಅಲ್ಲಿ ಪರದಾಡ್ತಾ ಇರ್ತಾರೆ. ಅಸಹಾಯಕ ಸ್ಥಿತಿಯಲ್ಲಿ ಪೊಲೀಸ್ ಅವರು ಇರ್ತಾರೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಾಗಿದೆ. ಸಹಾಯ ಮಾಡಲು ಆಗದೆ ಇದ್ರೂ ಕೂಡ ನಾವು ಒಂದು ಸಹಕಾರವನ್ನ ಕೊಡ್ಬೇಕಾಗಿದೆ. ನಮ್ಮ ಗಾಡಿಗಳನ್ನ ತೆಗೆಯೋದನ್ನ ನಾವು ಅವಾಯ್ಡ್ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗತ್ತೆ. ಹಾಗಾಗಿ ಸ್ವಲ್ಪ ಆದ್ರೂ ಮಾನವೀಯತೆನ ನಾವು ಉಳಿಸ್ಕೊಳ್ಳೋಣ. ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಇರತಕ್ಕಂತೆ ನಾವು ಬದುಕನ್ನ ಕಟ್ಕೊಳ್ಳೋಣ. ಎಸ್, ಬೆಂಗಳೂರಲ್ಲಂತೂ ಈ ಏರಿಯಾಗೆ ಬರಲೇಬಾರ್ದು ಅಂತ ಒಂದು ಶಾಸನವನ್ನ ಹಾಕೋದೊಂದು ಬಾಕಿ ಆಗ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿ ಆಗಿದೆ ಈ ಏರಿಯಾಗಳು. ಹಳೆ ಬಳ್ಳಾರಿ ರಸ್ತೆ, ಪ್ಯಾಲೇಸ್ ಗುಟ್ಟಳ್ಳಿ, ಚಾಲುಕ್ಯ ಸರ್ಕಲ್, ಹೀಗೆ ಕೆಆರ್ ಸರ್ಕಲ್, ಕಾರ್ಪೊರೇಷನ್, ಟೌನ್ ಹಾಲ್, ಕೆಂಪೇಗೌಡ ಬಸ್ ನಿಲ್ದಾಣ, ಬಹುತೇಕ ಬೆಂಗಳೂರು ಏರಿಯಾಗಳೇ ಅಂತಾನೆ ಹೇಳ್ಬೋದು. ಯಾವ ಏರಿಯಾದ ಹೆಸರು ನಾವು ಬಾಕಿ ಉಳಿಸಿದೀವಿ? ಮೈಸೂರು, ಕನಕಪುರ ರೋಡ್ ಇವೆಲ್ಲವೂ ಯಾವಾಗಲೂ ಜಾಮ್. ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡೋದ್ರಲ್ಲಿ ಸಂಚಾರಿ ಪೊಲೀಸರು ಹೈರಾಣಾಗೋಗಿದ್ದಾರೆ. ಟ್ರಾಫಿಕ್ ಜಾಮ್ನ ಕಡಿಮೆ ಮಾಡೋದಕ್ಕೆ IT-BT ಕಂಪ್ನಿಗಳಿಗೆ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋಂಥದ್ದು. ವೀಕೆಂಡ್ನಲ್ಲಿ IT ಉದ್ಯೋಗಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಿ ನೀವು. ಬೆಂಗಳೂರಲ್ಲಿ ಏರಿಯಾಗಂತೂ ಬರಲೇಬಾರ್ದು. ಹಾಗಾಗ್ಬಿಟ್ಟಿದೆ ನೋಡಿ ಪರಿಸ್ಥಿತಿ. ಟ್ರಾಫಿಕ್ ಜಾಮ್ಗೆ ಹೆದರಿ ಎಷ್ಟು ಕೆಲಸಗಳು ಹಾಳಾಗ್ತವೆ ಅಂತಂದ್ರೆ, ಅಯ್ಯೋ ಟ್ರಾಫಿಕ್ ಅಷ್ಟು ದೂರನಾ, ನಾನು ಬರಲ್ಲ ಬಿಡು, ಫಂಕ್ಷನ್ ನಾನು ಬರಲ್ಲ, ಅಷ್ಟು ದೂರ ಆಗುತ್ತೆ ಅಂತಾರೆ. ಯಾಕೆಂದ್ರೆ ಇಡೀ ದಿನ, ಅರ್ಧ ದಿನ ಟ್ರಾಫಿಕಲ್ಲೇ ಕಳೆದು ಬಿಡ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ಟ್ರಾಫಿಕ್ ಜಾಮ್ ತೊಂದರೆ ಆಗುತ್ತೆ. ಆನ್ ಟೈಮ್ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಕಚೇರಿಗಳಿಗೆ ಹೋಗದೆ ದೊಡ್ಡವರು ಕೂಡ ಪರದಾಡೋ ಅಂಥದ್ದು. ಎಸ್, ಬೆಂಗಳೂರು ವಾಹನ ಸವಾರರಲ್ಲಿ ಫ್ರೀಡಂ ಟಿವಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇರೋಂಥದ್ದು. ಒಬ್ಬರೇ ಪ್ರಯಾಣ ಮಾಡಲು ದೊಡ್ಡ ವಾಹನಗಳನ್ನ ಬಳಸಬೇಡಿ, ಕಡಿಮೆ ಮಾಡ್ಕೊಳ್ಳಿ. ಆಂಬ್ಯುಲೆನ್ಸ್ ಬಂದಾಗ ಆದಷ್ಟು ದಾರಿ ಬಿಟ್ಕೊಡೋ ಹತ್ರ ಗಮನ ಕೊಡಿ ನೀವು. ಅದೇ ಆಂಬ್ಯುಲೆನ್ಸ್ ನಲ್ಲಿ ಹಿಂದೆ ಜೋರಾಗಿ ಹೋಗ್ತಿರಲ್ಲ ವಾಹನ ಫಾಲೋ ಮಾಡ್ಕೊಂಡು, ಒಂದು ಆಂಬ್ಯುಲೆನ್ಸ್ ಬಂದ್ರೆ ಖುಷಿ ಪಡೋಷ್ಟು ಕೆಟ್ಟ ಮನಸ್ಸುಗಳು ಬಂದ್ಬಿಟ್ಟಿದೆ ಈಗ. ಹಾಗಾಗಿ ಒಂದು ಆಂಬ್ಯುಲೆನ್ಸ್ ಹೋದ್ರೆ ಹಿಂದೆ ಜಾಗ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೋತಿರಲ್ಲ, ಆಂಬ್ಯುಲೆನ್ಸ್ ಬಂದ ತಕ್ಷಣ ನಮಗ್ ಜಾಗ ಆಯ್ತು ಕೆಲ್ಸಕ್ಕೆ ಹೋಗಕ್ಕೆ ಅನ್ನೋದು ಮನಸ್ಥಿತಿನ ಮೊದಲು ಕಡಿಮೆ ಮಾಡ್ಕೊಳ್ಳಿ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲು ಡೆಸ್ಕ್ ಲೈವ್ ಇಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಲೈನ್ನಲ್ಲಿದ್ದಾರೆ. ಲಕ್ಷ್ಮೀಪತಿ, ಪ್ರತಿದಿನ ಓಡಾಡ್ತಾರೆ, ಅವ್ರ ಕರ್ತವ್ಯ, ಅವ್ರು ಹೋಗ್ತಾರೆ ಗಾಡಿಗಳಲ್ಲಿ. ಆದರೆ ವೀಕೆಂಡ್ ಕೂಡ ಅವರು ಅನಾವಶ್ಯಕವಾಗಿ ಗಾಡಿಗಳನ್ನ ತೆಗಿತಾರೆ. ಇದರಿಂದ ಆಂಬ್ಯುಲೆನ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ತೊಂದರೆ ಆಗುತ್ತೆ. ಇದು ಪ್ರಾಣಿ ಒಂದು ಪರದಾಡುವಂಥ ವಿಚಾರ ಆಗುತ್ತೆ. ರೋಗಿಗಳು ಅವ್ರ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ವಾಹನ ಸವಾರರು ಅಂತ ಅನ್ಸುತ್ತಾ? ದೀಕ್ಷಾ, ಬಹಳ ಮುಖ್ಯವಾಗಿ ಏನು ನಾವೀಗ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತೀವಿ, ಈ ಒಂದು ಸಿಲಿಕಾನ್ ಸಿಟಿ ಉದ್ಯಾನ ನಗರಿಯಲ್ಲಿ ಬಹುಶಃ ಇದುವರೆಗೂ ಕೂಡ ಇನ್ನೂ ಎಷ್ಟು ವರ್ಷಗಳು ಬೇಕೋ ಈ ಒಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತಕ್ಕಂಥ ನಾವೇನಾದರೂ ಗುರುತಿಸೋಕೋದ್ರೆ ಎರಡು ಸಮಸ್ಯೆಗಳು. ಒಂದು ಮಳೆಗಾಲದಲ್ಲಿ ಆಗ್ತಕ್ಕಂಥ ಒಂದು ಅವಾಂತರಗಳು, ರಸ್ತೆಗಳು ಜಲಾವೃತ ಆಗ್ತಕ್ಕಂಥದ್ದು. ಮತ್ತೊಂದು ಟ್ರಾಫಿಕ್. ಈ ಟ್ರಾಫಿಕ್ ಸಮಸ್ಯೆ ಎಸ್ಪೆಷಲಿ ವೀಕೆಂಡಲ್ಲಿ ಸಾಕಷ್ಟು ಹೆಚ್ಚಾಗುತ್ತೆ. ಜೊತೆಗೆ ವೀಕೆಂಡ್ ಒಟ್ಟೊಟ್ಟಿಗೆ ಏನಾದರೂ ಕೂಡ ಸರ್ಕಾರಿ ರಜೆಗಳಾಗಿರ್ಬೋದು, ಇತರೆ ರಜೆಗಳು ಬಂದಂಥ ಸಂದರ್ಭದಲ್ಲಿ ಅದರ ಒಂದು ಹೈರಾಣಾಗ್ತಕ್ಕಂಥ ಪರಿಸ್ಥಿತಿ ವಾಹನ ಸವಾರರದಾಗಿರ್ತದೆ.
ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಈಗ ಏನು ಸ್ವತಂತ್ರ ದಿನಾಚರಣೆ ಇದೆ ನಾಳೆ, ಜೊತೆಗೆ ನಾಡಿದ್ದು ಸೆಕೆಂಡ್ ಸಾಟರ್ಡೇ ಇರ್ತದೆ, ಆಫ್ ಡೇ ಇರ್ತವೆ ಕೆಲವು ಆಫೀಸ್ಗಳಿಗೆ, ಮತ್ತು ಸಂಡೇ ಕೂಡ ಇರ್ತದೆ. ಹಾಗಾಗಿ ಸಾಕಷ್ಟು ಜನರು ಏನು ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಸಿದ್ಧರಾಗ್ತಾ ಇದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಸಾಕಷ್ಟು ಜನರು ವೀಕೆಂಡ್ ಮೋಜು ಮಸ್ತಿಗಾಗಿ ಅಥವಾ ಅವರು ಬೇರೆ ಬೇರೆ ಹೋಟೆಲ್ಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ಅನಾವಶ್ಯಕವಾಗಿ ಒಬ್ಬೊಬ್ಬರೇ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಾಗಿ ಅವರು ಕಾರುಗಳನ್ನು, ದೊಡ್ಡ ದೊಡ್ಡ ವಾಹನಗಳನ್ನು ತೆಗೆದುಕೊಂಡು ರಸ್ತೆಗಳಿತಾ ಇದ್ದಾರೆ. ಸೊ ಇದರಿಂದ ಎಲ್ಲ ಕಡೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ. ನಾವು ಬಹಳ ಮುಖ್ಯವಾಗಿ ಕೆಲವು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಕೆಲವು ಜಂಕ್ಷನ್ಗಳನ್ನು ಹೇಳೋದಾದರೆ, ಇನ್ನು ಹಳೆ ಏನು ಓಲ್ಡ್ ಮೆಡ್ರಾಸ್ ರೋಡ್ ಅಂತ ನಾವೇನು ಕರಿತೀವಿ, ಪ್ಯಾಲೇಸ್ ಗುಟ್ಟಳ್ಳಿ ಆಗಿರ್ಬೋದು, ಚಾಲುಕ್ಯ ಸರ್ಕಲ್ ಆಗಿರ್ಬೋದು, ಜೊತೆಗೆ KR ಸರ್ಕಲ್ಲು, ಕಾರ್ಪೊರೇಷನ್ನು, ಟೌನ್ ಹಾಲು ಈ ಭಾಗದಲ್ಲಾದರೆ, ಮತ್ತು KR ಪುರಂ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಮತ್ತು ಏನು ನಗರ ಹೃದಯ ಭಾಗ ಏನಿದೆ ಮಾರ್ಕೆಟ್ನಿಂದ ಏನು ಕನಕಪುರ ಮಾರ್ಗವಾಗಿ ಸಾಗ್ತಕ್ಕಂಥ ರಸ್ತೆ ಆಗಿರ್ಬೋದು, ಜೊತೆಗೆ ಮೈಸೂರು ಮತ್ತು ಬೆಂಗಳೂರು ರಸ್ತೆ, ಇವು ಪ್ರಮುಖವಾಗಿ ಏನು ಒಂದು ಸಿಟಿ ಸೆಂಟರ್ಗೆ ಸೇರ್ತಕ್ಕಂಥ ರಸ್ತೆಗಳು. ಈ ರಸ್ತೆಗಳಲ್ಲಿ ಸಾಕಷ್ಟು ವೆಹಿಕಲ್ಸ್ ಎಸ್ಪೆಷಲಿ ತುಂಬ ಪೀಕ್ ಅವರ್ಸಲ್ಲಿ, ಅಂದರೆ ಬೆಳಗಿನ ಜಾವ ಕಚೇರಿ ವೇಳೆ ತೆರಳ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಮತ್ತು ಸಂಜೆ ಕಚೇರಿಯಿಂದ ತಮ್ಮ ತಮ್ಮ ಮನೆಗಳಿಗೆ ತೆರತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು. ಹಾಗಾಗಿ ಎಲ್ಲ ಒಂದು ಕಡೆ ಈ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇರೋದ್ರಿಂದ ದೂರದ ಊರುಗಳಿಂದ ರೋಗಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಏನು ಬೆಂಗಳೂರಿನ ಅನೇಕ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ಜಯದೇವ ಹಾಸ್ಪಿಟಲ್ ಆಗಿರ್ಬೋದು, ಇಂಥ ಪ್ರಮುಖ ದೊಡ್ಡ ಆಸ್ಪತ್ರೆಗಳಿಗೆ ರೋಗಿಗಳನ್ನು ತರ್ತಕ್ಕಂಥ ಕೆಲಸವನ್ನು ಆಂಬುಲೆನ್ಸ್ಗಳು ಮಾಡ್ತಾ ಇದ್ದೇವೆ, ಆಂಬುಲೆನ್ಸ್ ಅವರರು ಮಾಡ್ತಾ ಇದ್ದಾರೆ. ಸೊ ಅವರು ಈಗ ಒಂದು ಎಕ್ಸಾಂಪಲನ್ನು ಕೊಡೋದಾದರೆ ನಾವು ದೃಶ್ಯಾವಳಿಯಲ್ಲಿ ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು. ಏನು ಹಳೆ ಮದ್ರಾಸ್ ರಸ್ತೆ ಅಂತ ಏನು ಕರಿತೀವಿ ನಾವು, ಪ್ಯಾಲೇಸ್ ಗುಟ್ಟಳ್ಳಿಯಿಂದ ಬರ್ತಕ್ಕಂಥ ಒಂದು ರಸ್ತೆ ಆಗಿರ್ಬೋದು, ಅದು KR ಸರ್ಕಲ್ ಕನೆಕ್ಟ್ ಆಗಿ ಅಲ್ಲಿಂದ ಕಾರ್ಪೊರೇಷನ್ ಹೋಗಿ, ಕಾರ್ಪೊರೇಷನಿಂದ ಟೌನ್ ಹಾಲ್ ಹೋಗಿ, ಮತ್ತು ಮಾರ್ಕೆಟಿಂದ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಸೊ ಈ ಒಂದು ರಸ್ತೆಯಲ್ಲಿ ನೀವು ಯಾವುದೇ ಬೇರೆ ಪರ್ಯಾಯ ಮಾರ್ಗವನ್ನು ಆಂಬುಲೆನ್ಸ್ಗಳು ಬಳಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಸಾಕಷ್ಟು ಜನರು ಕೂಡ ಏನು ಮಾಡ್ತಾರೆ, ತಾ ಮುಂದೆ ಹೋಗಬೇಕು, ಬೇಗ ಹೋಗಬೇಕು ಅಂತಕ್ಕಂಥ ಒಂದು ಧಾವಂತದಲ್ಲಿ, ಜೊತೆಗೆ ಈ ಬೆಂಗಳೂರಿನಲ್ಲಿ ಹೇಳ್ದೆ ಕೇಳದೆ ಬರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ ಮಳೆ. ಸೊ ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಒಂದು ಧಾವಂತ ಇರ್ತದೆ. ಆಗಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಟ್ರಾಫಿಕಲ್ಲಿ ಆಂಬುಲೆನ್ಸ್ಗಳು ಸಿಗಾಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಎಲ್ಲೊಂದು ಕಡೆ ನಾವೇನು ಒಂದು ಬಂಗಾರದ ಸಮಯ ಅಂತ ಕರಿತೀವಿ, ಒಂದು ಗೋಲ್ಡನ್ ಅವರ್ಸ್ ಅಂತ ಏನು ಕರಿತೀವಿ, ರೋಗಿಗಳಿಗೆ ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪಿ ಅವರು ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದಂಥ ಸಂದರ್ಭದಲ್ಲಿ ಬದುಕ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಒಂದು ವೇಳೆ ನಾವು ತಡವಾಗಿ ಆಸ್ಪತ್ರೆಗೆ ರೋಗಿಯನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಮೃತಪಡ್ತಕ್ಕಂಥದ್ದು ಅಥವಾ ಸಾವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬಹಳಷ್ಟು ಇರ್ತವೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.